Welcome to Science Store online classes. Don't forget to like our video and subscribe our YouTube channel for all the updates. Good morning students, welcome to online classes. We were discussing about laws of motion. So in a previous class, we discussed about opposing force, that is nothing but frictional force, or component of contact force, that is nothing but frictional force. So under that we were discussing about different types of frictional force. So what are the types of frictional force? We have discussed about one type of frictional force, that is nothing but static friction, correct? We have discussed about static friction, and yes, it is denoted as Fs, correct? Okay. So what is static friction? Static friction andre enu? It is the force which opposes the impending motion of an object, correct? So static friction is a frictional force which opposes the impending motion of the object. Impending motion andre enu? Impending motion andre motion which does not takes place but which do exist. ಇವಾಗ ನೀವು ಟೇಬಲ್ ಅನ್ನು ಟಚ್ ಮಾಡಿದಾಗ, so you are touching the table means you are applying the force on the table. Excuse me. So when you apply the force on any object, for that applied force object should undergo motion. But when you apply small amount of force to the table ಗೆ ನೀವು small amount of force apply ಮಾಡಿದಾಗ ಅದು ಮೂವ್ ಆಗೋದಿಲ್ಲ. ಯಾಕೆ ಹೇಳಿದರೆ ಫ್ರಿಕ್ಷನಲ್ ಫೋರ್ಸ್, ಸ್ಟ್ಯಾಟಿಕ್ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇರ್ತದೆ ಅಪೋಸಿಟ್ ಡೈರೆಕ್ಷನ್ ಇಂದ. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಮತ್ತು ನೀವು ಅಪ್ಲೈ ಮಾಡಿರುವಂತಹ ಫೋರ್ಸು ಕ್ಯಾನ್ಸಲ್ ಆಗ್ತದೆ. ಅಪ್ಲೈ ಮಾಡಿದ ಫೋರ್ಸಿಗೆ, ನೀವು ಅಪ್ಲೈ ಮಾಡಿದ ಫೋರ್ಸಿಗೆ ಒಂದು ಮೋಷನ್ ಇದೆ, ಬಟ್ ಅದು ಅಲ್ಲಿ ಟೇಕ್ಸ್ ಪ್ಲೇಸ್ ಆಗೋದಿಲ್ಲ, ಇಟ್ ಡಸಂಟ್ ಟೇಕ್ಸ್ ಪ್ಲೇಸ್. ಸೊ ದ್ಯಾಟ್ ಮೋಷನ್ ಈಸ್ ಕಾಲ್ಡ್ ಆಸ್ ಇಂಪೆಂಡಿಂಗ್ ಮೋಷನ್. ಸೊ ಆ ಇಂಪೆಂಡಿಂಗ್ ಮೋಷನ್ನ ಅಪೋಸ್ ಮಾಡುವಂತಹ ಫ್ರಿಕ್ಷನಲ್ ಫೋರ್ಸನ್ನ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳಿ ಕರಿತೇವೆ. ಸ್ಟ್ಯಾಟಿಕ್ ಫ್ರಿಕ್ಷನ್ ಬರೀ ಆಬ್ಜೆಕ್ಟಿನ ಮೋಷನ್ನ ಅಪೋಸ್ ಮಾಡೋದಷ್ಟೇ ಅಲ್ಲ, ಸ್ಟ್ಯಾಟಿಕ್ ಫ್ರಿಕ್ಷನಿಂದಾಗಿ ಆಬ್ಜೆಕ್ಟ್ ಮೂವ್ ಕೂಡ ಆಗಲಿಕ್ಕೆ ಸಾಧ್ಯ, ಅಥವಾ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೋಷನ್ ಆಫ್ ದ ಆಬ್ಜೆಕ್ಟ್. ಸೊ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ, ಸೊ ಯು ವಿಲ್ ಟ್ರಾವೆಲ್ ಅಲಾಂಗ್ ವಿತ್ ದ ಟ್ರೈನ್ ಬಿಕಾಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನಿಂದಾಗಿ ನೀವು ಟ್ರೈನ್ ಜೊತೆ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್, ದಿಸ್ ಬಾಕ್ಸ್ ಇಸ್ ಫಿಲ್ಡ್ ವಿತ್ ದ ಚಾಕ್ ಪೀಸಸ್. ನಾನು ಈ ಬಾಕ್ಸನ್ನು ಮೂವ್ ಮಾಡಬೇಕಾದ್ರೆ ದಿಸ್ ಚಾಕ್ ಪೀಸ್ ಆಲ್ಸೋ ಮೂವಿಂಗ್ ಅಲಾಂಗ್ ವಿತ್ ದ ಬಾಕ್ಸ್, ಕರೆಕ್ಟ್? ಯಾಕೆ? ಬಿಕಾಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸಪೋಸ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಲ್ಲ ಅಂತಾಗಿದ್ದರೆ ಈ ಚಾಕ್ ಪೀಸ್ನ ನಾನು ಬಾಕ್ಸ್ ಒಳಗಡೆ ಇಟ್ಟಿದ್ದೇನೆ, ಬಟ್ ನಾನು ಬಾಕ್ಸನ್ನ ಮೂವ್ ಮಾಡಬೇಕಾದ್ರೆ ಚಾಕ್ ಪೀಸ್ ಕೆಳಗಡೆ ಬೀಳ್ತಿತ್ತು, ಅಥವಾ ಚಾಕ್ ಪೀಸ್ ಇದೇ ಪ್ಲೇಸಲ್ಲಿ ಇರ್ತಿತ್ತು. ಯಾಕೆ? ಬಿಕಾಸ್ ಆಫ್ ಇನರ್ಷಿಯಾ. ಇನರ್ಷಿಯಾದಲ್ಲಿ ನೀವು ಕಲ್ತಿದ್ದೀರಾ, ಎವ್ರಿ ಆಬ್ಜೆಕ್ಟ್ ವಿಚ್ ವಿಲ್ ಹ್ಯಾವ್ ದ ಟೆಂಡೆನ್ಸಿ ಟು ಅಪೋಸ್ ದ ಚೇಂಜ್. ಸೊ ನೀವು ಚಾಕ್ ಪೀಸನ್ನು ಇಟ್ಟಾಗ ಅದು ರೆಸ್ಟಲ್ಲಿ ಇರ್ತದೆ. ವೆನ್ ಯು ಮೂವ್ ದ ಬಾಕ್ಸ್ ಇಟ್ ವಿಲ್ ಅಪೋಸ್ ದ್ಯಾಟ್ ಮೋಷನ್. ಸೊ ಚಾಕ್ ಪೀಸ್ ಅಲ್ಲೇ ಇರಲಿಕ್ಕೆ ಟ್ರೈ ಮಾಡ್ತದೆ, ಬಟ್ ದ್ಯಾಟ್ ಈಸ್ ನಾಟ್ ಟೇಕಿಂಗ್ ಪ್ಲೇಸ್. ನೀವು ಬಾಕ್ಸನ್ನು ಮೂವ್ ಮಾಡಬೇಕಾದ್ರೆ ಚಾಕ್ ಪೀಸ್ ಕೂಡ ಬಾಕ್ಸಿನ ಜೊತೆಗೆ ಮೂವ್ ಆಗ್ತಾ ಇದೆ ಬಿಕಾಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಇರಲಿಲ್ಲ ಅಂತಾಗಿದ್ದಿದ್ರೆ ಸೊ ದ್ಯಾಟ್ ವುಡೆಂಟ್ ಹ್ಯಾವ್ ಟೇಕನ್ ಪ್ಲೇಸ್. ಸೊ ದಟ್ಸ್ ಅಬೌಟ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನಲ್ಲಿ ನಾವು ಲಾ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ನ ಕೂಡ ಸ್ಟಡಿ ಮಾಡಿದ್ದೇವೆ. ಹೇಗೆ? ಒಂದು ಆಬ್ಜೆಕ್ಟ್ನ ನೀವು ಕನ್ಸಿಡರ್ ಮಾಡಿದರೆ, ಸೊ ದಿಸ್ ಇಸ್ ಎನ್ ಆಬ್ಜೆಕ್ಟ್ ವಿಚ್ ಇಸ್ ಕೆಪ್ಟ್ ಆನ್ ದ ಟೇಬಲ್. ಓಕೆ, ಈ ಆಬ್ಜೆಕ್ಟ್ ರೆಸ್ಟಲ್ಲಿ ಇರಬೇಕಾದ್ರೆ ಬ್ಯಾಲೆನ್ಸ್ಡ್ ಫೋರ್ಸಲ್ಲಿ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ತದೆ. ಒಂದು ನಾರ್ಮಲ್ ಫೋರ್ಸು, ಇನ್ನೊಂದು ವೆಯ್ಟ್. ನಾನು ಇದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ನ ಹೊರಿಜಾಂಟಲ್ ಆಗಿ ಅಪ್ಲೈ ಮಾಡ್ತೇನೆ. ಎಫ್ ಇಸ್ ದ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಬೈ ಮೀ ಹೊರಿಜಾಂಟಲಿ. ಸೊ ಆ ಫೋರ್ಸಿಗೆ ಈ ಆಬ್ಜೆಕ್ಟು ಮೂವ್ ಆಗಬೇಕಿತ್ತು, ಬಟ್ ಇದು ಮೂವ್ ಆಗೋದಿಲ್ಲ, ಮೂವ್ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಯಾಕೆ ಮೂವ್ ಆಗ್ತಾ ಇಲ್ಲ? ವೈ? ಬಿಕಾಸ್ ಫ್ರಿಕ್ಷನಲ್ ಫೋರ್ಸ್, ಸ್ಟ್ಯಾಟಿಕ್ ಫ್ರಿಕ್ಷನ್ ಅಪೋಸಿಟ್ ಆಗಿ ಆ್ಯಕ್ಟ್ ಆಗ್ತಾ ಇದೆ. ಇವಾಗ ನಾನು ಅಪ್ಲೈ ಮಾಡಿರುವಂತಹ ಎಕ್ಸ್ಟರ್ನಲ್ ಫೋರ್ಸ್ and static friction, they are equal and opposite. When they are equal and opposite, they get cancelled
this normal and weight of the body gets cancelled, so body still under balanced force. ನಾನು ಇದರನ್ನ ಇನ್ಕ್ರೀಸ್ ಮಾಡ್ತೇನೆ, ಐ ವಿಲ್ ಇನ್ಕ್ರೀಸ್ ದ ಎಫ್. ಸೊ ಆವಾಗ ದಿಸ್ ಬಾಡಿ ವಿಲ್ ಸ್ಲೈಟ್ಲಿ ಮೂವ್ ಟುವರ್ಡ್ಸ್ ದಿಸ್ ಡಿರೆಕ್ಷನ್. ಯಾಕೆ? ನಾನು ಇದರನ್ನ ಇನ್ಕ್ರೀಸ್ ಮಾಡಿದಾಗ ಅದು ಈ ಫೋರ್ಸ್, ದ ಅಪ್ಲೈಡ್ ಫೋರ್ಸ್ ವಿಲ್ ಓವರ್ಕಮ್ ಎಫ್ ಎಸ್. ಅಂದರೆ ಒಂದು ಅಪ್ ಟು ಮ್ಯಾಕ್ಸಿಮಮ್ ಲೆವೆಲ್ವರೆಗೆ ಎಫ್ ಎಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಆಮೇಲೆ ಎಫ್ ಎಸ್ ಝೀರೋ ಆಗ್ತದೆ. ಸೊ ದ್ಯಾಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. Maximum static friction is equal to mu s into n. This is what we have discussed in a previous class. n ಅಂತಂದರೆ ನಾರ್ಮಲ್ ಫೋರ್ಸ್. ಈ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ನಾರ್ಮಲ್ ಫೋರ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ನಾರ್ಮಲ್ ಫೋರ್ಸ್ ಜಾಸ್ತಿ ಇದೆ ಅಂತಂದರೆ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಜಾಸ್ತಿ. ಹೇಗೆ? ಐ ಗಿವ್ ಯು ಅ ಸಿನಾರಿಯೋ. ಒಂದು ಟೇಬಲ್ ಇದೆ, ಇನ್ನೊಂದು ಸ್ಮಾಲ್ ಚೇರ್ ಇದೆ. ಓಕೆ, ಇವಾಗ ಯು ಆರ್ ನಾಟ್ ಟಚಿಂಗ್ ಎನಿ ಆಫ್ ದೆಮ್. ಸೊ ಟೇಬಲ್ ಕೂಡ ರೆಸ್ಟಲ್ಲಿದೆ, ಚೇರ್ ಕೂಡ ರೆಸ್ಟಲ್ಲಿದೆ. ಸೊ ವೆನ್ ಎನಿ ಆಬ್ಜೆಕ್ಟ್ ಈಸ್ ಅಂಡರ್ ರೆಸ್ಟ್, ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ದ್ಯಾಟ್ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು ಝೀರೋ. ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅಂತ ಅರ್ಥ. ಟೇಬಲ್ ರೆಸ್ಟಲ್ಲಿದೆ, ಇನ್ನೊಂದು ಚೇರ್ ಇದೆ. ಓಕೆ, ಚೇರ್ ಕೂಡ ರೆಸ್ಟಲ್ಲಿದೆ. ದಿಸ್ ಇಸ್ ಚೇರ್, ಲೆಟ್ಸ್ ಅಸ್ಯೂಮ್. ಇದು ಕೂಡ ರೆಸ್ಟಲ್ಲಿದೆ. So what do you mean by both the table and chair are rest? Chair is rest. So this table as well as chair both are under balanced force. So net force is equal to 0 ಅಂತ ಅರ್ಥ. ಸೊ ನೆಟ್ ಫೋರ್ಸ್ ಯಾವುದೆಲ್ಲ? ಒಂದು ಈ ಟೇಬಲ್ ಇದ್ದು ವೆಯ್ಟ್, ಹೋಲ್ ಟೇಬಲ್ ಇದ್ದು ವೆಯ್ಟ್ ಗ್ರೌಂಡ್ ಮೇಲೆ ಆಕ್ಟ್ ಆಗ್ತಾ ಇರುವಂಥದ್ದು, ಅರ್ತಿನ ಸರ್ಫೇಸ್ ಮೇಲೆ. ಇನ್ನೊಂದು ಅದಕ್ಕೆ ಈಕ್ವಲ್ ಮತ್ತು ಅಪೋಸಿಟ್ ಆಗಿರುವಂತಹ ನಾರ್ಮಲ್ ಫೋರ್ಸ್. ಕರೆಕ್ಟಾ? ಇದು ನಾರ್ಮಲ್ ಫೋರ್ಸು ವರ್ಟಿಕಲ್ ಕಾಂಪೊನೆಂಟ್ ಆಫ್ ದ್ಯಾಟ್ ಕಾಂಟ್ಯಾಕ್ಟ್ ಫೋರ್ಸ್. ಇಲ್ಲಿ ಟೇಬಲ್ ಮೇಕ್ಸ್ ಆನ್ ಕಾಂಟ್ಯಾಕ್ಟ್ ವಿತ್ ದ ಅರ್ತ್ ಸರ್ಫೇಸ್. ಸೊ ಹಾಗಾಗಿ ನಾರ್ಮಲ್ ಫೋರ್ಸು ಅಪ್ವರ್ಡ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇರ್ತದೆ. ಟೇಬಲ್ನ ವೆಯ್ಟ್ ಮತ್ತು ಟೇಬಲ್ನ ಮೇಲೆ ಆ್ಯಕ್ಟ್ ಆಗುವಂತಹ ನಾರ್ಮಲ್ ಫೋರ್ಸು ಈಕ್ವಲ್ ಇದೆ, ಅದಕ್ಕೆ ಇದು ರೆಸ್ಟಲ್ಲಿದೆ. That's why table is at rest. Similarly, your chair. Chair is also under rest because the weight of the chair and the normal force are equal. ಅದಕ್ಕೋಸ್ಕರ ಟೇಬಲ್ ಆ್ಯಂಡ್ ಚೇರ್ ಬೋತ್ ಆರ್ ಎಟ್ ರೆಸ್ಟ್. ಇವಾಗ ನೀವು ಟೇಬಲ್ ಮತ್ತು ಚೇರ್ನ ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿ. ಎರಡೂ ಆಬ್ಜೆಕ್ಟಿಗೂ, ಫಾರ್ ಬೋತ್ ಟೇಬಲ್ ಆ್ಯಂಡ್ ಚೇರ್ ಯು ಅಪ್ಲೈ ದ ಸೇಮ್ ಅಮೌಂಟ್ ಆಫ್ ಫೋರ್ಸ್. ಓಕೆ, ಯು ವಿಲ್ ಅಪ್ಲೈ ದ ಸೇಮ್ ಅಮೌಂಟ್ ಆಫ್ ಫೋರ್ಸ್ ಆ್ಯಂಡ್ ಇನ್ ದ ಸೇಮ್ ಡಿರೆಕ್ಷನ್. ಟೇಬಲ್ನ ಕೂಡ ಈ ಡಿರೆಕ್ಷನಲ್ಲಿ ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿ, ಚೇರ್ನ ಕೂಡ ಇದೇ ಡೈರೆಕ್ಷನಿಗೆ ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿ. ಫಾರ್ ಬೋತ್ ದ ಆಬ್ಜೆಕ್ಟ್ ಯು ಆರ್ ಅಪ್ಲೈಯಿಂಗ್ ದ ಸೇಮ್ ಅಮೌಂಟ್ ಆಫ್ ಫೋರ್ಸ್. ಎರಡೂ ಆಬ್ಜೆಕ್ಟಿಗೂ ನೀವು ಸೇಮ್ ಅಮೌಂಟ್ ಆಫ್ ಫೋರ್ಸ್ನ ಅಪ್ಲೈ ಮಾಡೋದು. ಒಂದನ್ನು ಜಾಸ್ತಿ ಪುಷ್ ಮಾಡೋದು, ಇನ್ನೊಂದನ್ನು ಕಮ್ಮಿ ಅಂತಲ್ಲ. ಎರಡೂ ಆಬ್ಜೆಕ್ಟಿಗೂ ಸೇಮ್ ಅಮೌಂಟ್ ಆಫ್ ಫೋರ್ಸ್ನ ನೀವು ಅಪ್ಲೈ ಮಾಡ್ತೀರಾ ಅಂತಿರಲಿ. ಯಾವ ಆಬ್ಜೆಕ್ಟ್ ಜಾಸ್ತಿ ಆಕ್ಸಲರೇಟ್ ಆಗ್ತದೆ, ಸೊ ನೀವು ಪುಷ್ ಮಾಡಿದಾಗ ಆಬ್ಜೆಕ್ಟ್ ಸ್ಲೈಟಾಗಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಕರೆಕ್ಟಾ? ಸೊ ಯಾವ ಆಬ್ಜೆಕ್ಟ್ ಈಸಿಯಾಗಿ ಮೂವ್ ಆಗ್ತದೆ, ಸೊ ನೋ ಡೌಟ್ ಎಟ್ ಆಲ್ ಇಟ್ ಈಸ್ ದ ಚೇರ್. ಕರೆಕ್ಟ್? ಆ್ಯಂಡ್ ಟೇಬಲ್ನ ನೀವು ಪುಷ್ ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಕಾಗ್ತದೆ. ಚೇರ್ ಈಸಿಯಾಗಿ ಮೂವ್ ಆಗ್ತದೆ. ಸೊ ಸ್ವಲ್ಪ ಎರಡೂ ಆಬ್ಜೆಕ್ಟಿಗೂ ನೀವು ಜಸ್ಟ್ ಟಚ್ ಮಾಡಿದರೆ ಯಾವ ಆಬ್ಜೆಕ್ಟ್ ಕೂಡ ಮೂವ್ ಆಗೋದಿಲ್ಲ. ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದರೂ ಯಾವುದೂ ಆಬ್ಜೆಕ್ಟು ಮೂವ್ ಆಗೋದಿಲ್ಲ. ಸೊ ಒಂದು ಮಿನಿಮಮ್ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈ ಮಾಡಿದಾಗ ಚೇರ್ ಮೂವ್ ಆಗಲಿಕ್ಕೆ ಶುರುವಾಗ್ತದೆ, ಟೇಬಲ್ ಮೂವ್ ಆಗೋದಿಲ್ಲ. ಆ್ಯಂಡ್ ಟೇಬಲ್ನ ಮೂವ್ ಮಾಡಬೇಕಾದ್ರೆ ನೀವು ಇನ್ನೂ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಕಾಗ್ತದೆ. ಸೊ ಯಾಕೆ ಅಂತಂದರೆ ಟೇಬಲ್ ಇದ್ದು ವೆಯ್ಟ್ ಜಾಸ್ತಿ ಇದೆ, ಚೇರಿದ್ದು ವೆಯ್ಟ್ ಕಮ್ಮಿ ಇದೆ. ಟೇಬಲ್ನ ವೆಯ್ಟ್ ಜಾಸ್ತಿ ಇದೆ ಅಂತಂದರೆ ಅದರ ನಾರ್ಮಲ್ ಫೋರ್ಸ್ ಕೂಡ ಜಾಸ್ತಿ ಇದೆ, ಬಿಕಾಸ್ ವೆಯ್ಟ್ ಆ್ಯಂಡ್ ನಾರ್ಮಲ್ ಫೋರ್ಸ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಇಲ್ಲಿ ಚೇರಿದ್ದು ವೆಯ್ಟ್ ಕಮ್ಮಿ ಇದೆ ಅಂತಂದರೆ ಅದರ ನಾರ್ಮಲ್ ಫೋರ್ಸ್ ಕೂಡ ಕಮ್ಮಿ ಇದೆ, ಬಿಕಾಸ್ ದೇ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಸೊ ಇಲ್ಲಿ ನಾರ್ಮಲ್ ಫೋರ್ಸ್ ಜಾಸ್ತಿ, ಇಲ್ಲಿ ನಾರ್ಮಲ್ ಫೋರ್ಸ್ ಕಮ್ಮಿ. ಸೊ ಇಲ್ಲಿ ಫಾರ್ ಸ್ಮಾಲ್ ಅಮೌಂಟ್ ಆಫ್ ಫೋರ್ಸ್ ಆಬ್ಜೆಕ್ಟ್ ವಿಲ್ ಸ್ಟಾರ್ಟ್ ಟು ಮೂವ್. ಅಂದರೆ ಈ ಆಬ್ಜೆಕ್ಟಿನ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂತಹ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಕಮ್ಮಿ ಕಂಪೇರ್ಡ್ ಟು
the static friction, maximum static friction acting on table. I hope you're following me. For chair you need to apply, for less amount of force chair will slide, it will start to slide, but table it requires more force. What do you mean by both the object will start to move? They start to move ಅಂದರೆ they will overcome static friction. ಒಂದು ಆಬ್ಜೆಕ್ಟ್ನ ನೀವು ಪುಷ್ ಮಾಡಿದಾಗ ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂತಂದರೆ ಅದು ಸ್ಟ್ಯಾಟಿಕ್ ಫ್ರಿಕ್ಷನ್ನ ಓವರ್ಕಮ್ ಮಾಡಿದೆ ಅಂತ ಅರ್ಥ. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಯಾವಾಗ ಓವರ್ಕಮ್ ಆಗೋದು? ನೀವು ಅಪ್ಲೈ ಮಾಡಿದಂತಹ ಫೋರ್ಸು ಎಫ್ ಎಸ್ ಮ್ಯಾಕ್ಸ್ ಆ ಆಬ್ಜೆಕ್ಟ್ನ ಮೇಲೆ ಆ್ಯಕ್ಟ್ ಆಗ್ತಿರುವಂತಹ ಎಫ್ ಎಸ್ ಮ್ಯಾಕ್ಸ್ಗಿಂತ ಜಾಸ್ತಿ ಆದಾಗ ನಿಮ್ಮ ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ನಾನು ಅಪ್ಲೈ ಮಾಡಿರುವಂತಹ ಫೋರ್ಸ್ ಈ ಆಬ್ಜೆಕ್ಟಿಗೆ ಆ್ಯಕ್ಟ್ ಆಗುವಂತಹ ಎಫ್ ಎಸ್ ಮ್ಯಾಕ್ಸ್ಗಿಂತ ಜಾಸ್ತಿ ಇದ್ದರೆ ಮಾತ್ರ ಈ ಆಬ್ಜೆಕ್ಟ್ ಸ್ಲೈಟ್ಲಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಇಫ್ ದಿಸ್ ಫೋರ್ಸ್ ಇಸ್ ಲೆಸರ್ ದ್ಯಾನ್ ಎಫ್ ಎಸ್ ಮ್ಯಾಕ್ಸ್, ದಿಸ್ ಆಬ್ಜೆಕ್ಟ್ ವಿಲ್ ನಾಟ್ ಮೂವ್ ಅಟ್ ಆಲ್, ಇಟ್ ವಿಲ್ ಬಿ ಎಟ್ ರೆಸ್ಟ್. ಸಿಮಿಲರ್ಲಿ ದ ಚೇರ್, ಜಸ್ಟ್ ಚೇರ್ನ ಸ್ವಲ್ಪ ಹೋಗಿ ಹೀಗೆ ಪುಷ್ ಮಾಡಿದರೆ ಚೇರ್ ವೋಂಟ್ ಮೂವ್, ಇಟ್ ವಿಲ್ ಮೂವ್ ಆಫ್ಟರ್ ಅಪ್ಲೈಯಿಂಗ್ ಅ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಫೋರ್ಸ್. Why? That particular amount of force will overcome the Fs max of chair. ಹಾಗಂತಂದರೆ ಎಫ್ ಎಕ್ಸ್ ಮ್ಯಾಕ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು? ಇದರ ನಾರ್ಮಲ್ ಫೋರ್ಸ್ ಜಾಸ್ತಿ, ಇದರ ನಾರ್ಮಲ್ ಫೋರ್ಸ್ ಕಮ್ಮಿ. ಹಾಗಾಗಿ ಇದು ಲೇಟಾಗಿ ಮೂವ್ ಆಗ್ತದೆ. ಆರ್ ಇಟ್ ವಿಲ್ ಟೇಕ್ ಮೋರ್ ಅಮೌಂಟ್ ಆಫ್ ಫೋರ್ಸ್ ಟು ಮೂವ್, ದಿಸ್ ವಿಲ್ ಟೇಕ್ ಲೆಸ್ ಅಮೌಂಟ್ ಆಫ್ ಫೋರ್ಸ್. ಮೋರ್ ಅಮೌಂಟ್ ಆಫ್ ಫೋರ್ಸ್ ಟು ಮೂವ್ ಅಂತಂದರೆ ಇದರ ಎಫ್ ಎಸ್ ಮ್ಯಾಕ್ಸ್ ಜಾಸ್ತಿ ಅಂತ ಅರ್ಥ, ಇದರ ಎಫ್ ಎಸ್ ಮ್ಯಾಕ್ಸ್ ಕಮ್ಮಿ ಅಂತ ಅರ್ಥ. ಸೊ ಕ್ಯಾನ್ ಯು ಸೇ ದ್ಯಾಟ್ ಎಫ್ ಎಸ್ ಮ್ಯಾಕ್ಸ್, the static friction, maximum static friction is directly proportional to normal force, because if normal force acting on that object is more, then static friction, maximum static friction related to that object is more. If it is less, then the maximum static friction related to that is less. That's why Fs max is equal to mu s into n. That's why you obtain this. Fs max is equal to mu s into n. ಈ ಫಾರ್ಮುಲಾ ನಿಮಗೆ ಸಿಗೋದು ಅದರಿಂದಾಗಿ. ಎಫ್ ಎಸ್ ಮ್ಯಾಕ್ಸ್ ಸ್ಟ್ಯಾಟಿಕ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಡಿಪೆಂಡೆಂಟ್ ಆನ್ ದ ನಾರ್ಮಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಆಬ್ಜೆಕ್ಟ್. ಸೊ ಇಂಡೈರೆಕ್ಟ್ಲಿ ಇಟ್ ಇಸ್ ಡಿಪೆಂಡಿಂಗ್ ಅಪಾನ್ ದ ವೆಯ್ಟ್ ಆಫ್ ದ ಆಬ್ಜೆಕ್ಟ್, ಬಿಕಾಸ್ ವೆಯ್ಟ್ ಮತ್ತು ನಾರ್ಮಲ್ ಫೋರ್ಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಯು ಶುಡ್ ರಿಮೆಂಬರ್ ದಿಸ್ ಪಾಯಿಂಟ್, ದಿಸ್ ಕಾನ್ಸೆಪ್ಟ್, ಸೊ ದಟ್ it will be helpful for you the conceptual understanding and solving of the problem related to friction. And yeah, this is about static friction. We have discussed a lot about static friction. So we will discuss today, in today's class, we will discuss about kinetic friction. Kinetic friction ಬಗ್ಗೆ ಮಾತಾಡುವ. The next type of friction, that is nothing but kinetic friction. We denote this as Fk. We denote so the next type of frictional force is kinetic friction. What is kinetic friction? See, ಒಂದು ಆಬ್ಜೆಕ್ಟ್ನ ನೀವು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದರೆ ಆಬ್ಜೆಕ್ಟ್ ಮೂವ್ ಆಗೋದಿಲ್ಲ. ನೀವು ಫೋರ್ಸ್ ಇನ್ಕ್ರೀಸ್ ಮಾಡಿದ ಹಾಗೆ ಆಬ್ಜೆಕ್ಟ್ ಮೂವ್ ಆಗೋದಿಲ್ಲ, ಬಟ್ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಫೋರ್ಸಿಗೆ ಆಬ್ಜೆಕ್ಟ್ ಸ್ಲೈಟಾಗಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ನೀವು ಎಲ್ಲಿವರೆಗೆ ಆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಫೋರ್ಸ್ನ ಅಪ್ಲೈ ಮಾಡ್ತಿರೋ, ಸೊ ವೇರ್ ಯುವರ್ ಆಬ್ಜೆಕ್ಟ್ ವಿಲ್ ಸ್ಲೈಟ್ಲಿ ಸ್ಟಾರ್ಟ್ ಟು ಮೂವ್, ಅಪ್ ಟು ದೇರ್ ಸ್ಟ್ಯಾಟಿಕ್ ಫ್ರಿಕ್ಷನ್ ವಿಲ್ ಆ್ಯಕ್ಟ್ ಆನ್ ದ ಬಾಡಿ. ಆಫ್ಟರ್ ದ್ಯಾಟ್ kinetic friction will act on the body. So kinetic friction will act on the body when the body is under motion. So ಒಂದು ಆಬ್ಜೆಕ್ಟ್ ಇದೆ, ಹೀಗೆ ಈ ಆಬ್ಜೆಕ್ಟಿಗೆ ನಾನು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡ್ತೇನೆ. ವೆದರ್ ದಿಸ್ ಆಬ್ಜೆಕ್ಟ್ ಮೂವ್? ನೋ. ವೈ? ಬಿಕಾಸ್ ನಾನು ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ದೇನೆ ಅಷ್ಟೇ ಈಕ್ವಲ್ ಅಮೌಂಟ್ ಆಫ್ ಫೋರ್ಸ್ ಅಪೋಸಿಟ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತದೆ. ಆ ಫೋರ್ಸ್ನ ನಾನು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೇನೆ. ಇನ್ನೂ ಸ್ವಲ್ಪ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡ್ತೇನೆ, ಸ್ಟಿಲ್ ದಿಸ್ ಆಬ್ಜೆಕ್ಟ್ ಡಿಡ್ ನಾಟ್ ಮೂವ್, ಬಿಕಾಸ್ ದ Fs, ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಈಕ್ವಲ್ ಟು ದ ಫೋರ್ಸ್ ಐ ಅಪ್ಲೈಡ್. ನಾನು ಇನ್ಕ್ರೀಸ್ ಮಾಡಿದಾಗೆ ಇದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಬಟ್ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ಇದು ಮ್ಯಾಕ್ಸಿಮಮ್ ಆಗ್ತದೆ, ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಗ್ತದೆ.
ಆ ಮ್ಯಾಕ್ಸಿಮಮ್ ಫೋರ್ಸಿಗಿಂತ ನಾನು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದಾಗ ಇದು ಸ್ಲೈಟಾಗಿ ಮೂವ್ ಆಗಲಿಕ್ಕೆ ಶುರುವಾಗ್ತದೆ. ಯಾವಾಗ ಇದು ಮೂವ್ ಆಗಲಿಕ್ಕೆ ಶುರುವಾಗ್ತದೋ ಆವಾಗ ಇದರ ಮೇಲೆ ಯಾವುದೇ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗೋದಿಲ್ಲ. ವೆನ್ ದ ಆಬ್ಜೆಕ್ಟ್ ಈಸ್ ಅಂಡರ್ ಮೋಷನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಕ್ಟಿಂಗ್ ಆನ್ ದಟ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು 0. Then which force will act? When the object is under motion, the force acting on that object is called as kinetic friction. So that kinetic friction will act in the opposite direction of the motion of the object. So how can you define the kinetic friction? Kinetic friction is the frictional force acting on an object which is in relative motion with the other object. Relative motion andre enu? Kinetic friction is the frictional force acting on an object under relative motion. ಯಾವ ಆಬ್ಜೆಕ್ಟು ರಿಲೇಟಿವ್ ಮೋಷನಲ್ಲಿ ಇದೆಯೋ ಅದರ ಮೇಲೆ ಆಕ್ಟ್ ಆಗ್ತಿರುವಂತಹ ಫ್ರಿಕ್ಷನಲ್ ಫೋರ್ಸ್ನ ನಾವು ಕೈನೆಟಿಕ್ ಫ್ರಿಕ್ಷನ್ ಅಂತ ಹೇಳಿ ಕರೀತಾರೆ. ಹಾಗಂದರೆ ರಿಲೇಟಿವ್ ಮೋಷನ್ ಅಂದರೆ ಏನು? ಈ ಡಸ್ಟರ್ನ ನಾನು ಈ ಬೋರ್ಡಿನ ಮೇಲೆ ಹೀಗೆ ಮೂವ್ ಮಾಡ್ತೇನೆ, ಇದು ರಿಲೇಟಿವ್ ಮೋಷನ್. ಸೊ ಡಸ್ಟರಿನ ಪ್ರಕಾರ ಡಸ್ಟರ್ ಈ ಬೋರ್ಡಿನ ಮೇಲೆ ಮೂವ್ ಆಗ್ತಾ ಇದೆ, ಬೋರ್ಡ್ ರೆಸ್ಟಲ್ಲಿದೆ, ಬಟ್ ಡಸ್ಟರ್ ಈಸ್ ಮೂವಿಂಗ್ ಅಕಾರ್ಡಿಂಗ್ ಟು ದ ಫ್ರೇಮ್ ಆಫ್ ರೆಫರೆನ್ಸ್ ಆಫ್ ಡಸ್ಟರ್. But if you observe it from the frame of reference of the board, ಏನು ಹೇಳ್ತದೆ ಬೋರ್ಡು? ನಾನು ಡಸ್ಟರಿನ ಮೇಲೆ ಓಡ್ತಾ ಇದ್ದೇನೆ ಅಂತ ಹೇಳ್ತದೆ. ಇಟ್ ಈಸ್ ವೆರಿ ಸಿಮಿಲರ್ ಟು ದ ವಾಟ್ illustration of you are going in a bus. ನೀವು ಬಸ್ ಅಥವಾ ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಆ್ಯಂಡ್ ಯು ವಿಲ್ ಲುಕ್ ಔಟ್ ಫ್ರಮ್ ದ ವಿಂಡೋದಿಂದ ಹೊರಗಡೆ ನೋಡ್ತೀರಾ. ಏನು ಅಬ್ಸರ್ವ್ ಮಾಡ್ತೀರಾ? Tree, buildings, all the other objects in the outside the train or the bus will observe like or will seem like, will appear like it is moving in a opposite direction to you. ಅಲ್ವಾ? ನೀವು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಮರ, ಗಿಡ, ಕಟ್ಟಡಗಳು, ಬೆಟ್ಟ ಎಲ್ಲ ನಿಮ್ಮ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆದಾಗೆ ಕಾಣ್ತದೆ. ಸೊ ನೀವೇನು ಹೇಳ್ತೀರೋ ಮರ ಹೋಗ್ತಾ ಇದೆ ಆಚೆ ಸೈಡಿಗೆ ಅಂತ, ಅಥವಾ ಬಿಲ್ಡಿಂಗ್ ಮೂವ್ ಆಗ್ತಾ ಇದೆ ಆಚೆ ಸೈಡಿಗೆ ಅಂತ. ಬಟ್ ಇನ್ ರಿಯಲಲ್ಲಿ ಏನಾಗ್ತದೆ? ನೀವು ಹೋಗ್ತಾ ಇದ್ದೀರಾ, ಬಟ್ ನೀವು ರಾಂಗಾ? ನೋ, ಯು ಆರ್ ನಾಟ್ ರಾಂಗ್. ನಿಮ್ಮ ಪ್ರಕಾರ ನೀವು ರೆಸ್ಟಲ್ಲಿದ್ದೇನೆ ಅಂತ ಕನ್ಸಿಡರ್ ಮಾಡಿಕೊಂಡು ಯು ಅಸ್ಯೂಮ್ ಯುವರ್ ಸೆಲ್ಫ್ ಆಸ್ ಅ ರೆಸ್ಟ್ ಆ್ಯಂಡ್ ಯು ಸೇ ದ್ಯಾಟ್ ಎಸ್ ದ್ಯಾಟ್ ಆಬ್ಜೆಕ್ಟ್ ಇಸ್ ಮೂವಿಂಗ್ ಅವೇ ಫ್ರಮ್ ಮೀ ಇನ್ ದಿಸ್ ಡಿರೆಕ್ಷನ್. ಬಟ್ ಅಕಾರ್ಡಿಂಗ್ ಟು ದ ಫ್ರೇಮ್ ಆಫ್ ರೆಫರೆನ್ಸ್ ಆಫ್ ದ್ಯಾಟ್ ಆಬ್ಜೆಕ್ಟ್ ಯು ಆರ್ ಮೂವಿಂಗ್ ಅವೇ ಫ್ರಮ್ ದ್ಯಾಟ್ ಆಬ್ಜೆಕ್ಟ್, ಅಥವಾ ನೀವು ಮೂವ್ ಆಗ್ತಾ ಇದ್ದೀರಾ. ಇಬ್ಬರು ಫ್ರೆಂಡ್ಸು ಎರಡು ಬಸ್ಸಲ್ಲಿ ಪ್ಯಾರಲಲ್ ಆಗಿ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಪರ್ಸನ್ ಎ ಮತ್ತು ಪರ್ಸನ್ ಬಿ ಎರಡು ಬಸ್ಸಲ್ಲಿ ಒಟ್ಟಿಗೆ ಹೋಗ್ತಾ ಇದ್ದಾರೆ ಒಂದೇ ಡೈರೆಕ್ಷನಲ್ಲಿ. ಪರ್ಸನ್ ಎಗೆ ಏನು ಫೀಲ್ ಆಗ್ತಾ ಇದೆ? ಪರ್ಸನ್ ಬಿ ಮೂವ್ ಆಗ್ತಾ ಇದ್ದಾನೆ ಅಂತ ಫೀಲ್ ಆಗ್ತಿದೆಯಾ? ಇಲ್ಲ. ಪರ್ಸನ್ ಬಿಗೂ ಪರ್ಸನ್ ಎ ಮೂವ್ ಆಗ್ತಾ ಇದ್ದಾನೆ ಅಂತ ಫೀಲ್ ಆಗೋದಿಲ್ಲ, ಬಿಕಾಸ್ ಎರಡೂ ಒಟ್ಟಿಗೆ ಹೋಗ್ತಾ ಇದೆ. ಪರ್ಸನ್ ಎಗೆ ಅನ್ನಿಸ್ತದೆ ಓಕೆ ಅವನು ಆ ಬಸ್ಸಲ್ಲಿ ಕೂತಿದ್ದಾನೆ, ನಾನು ಈ ಬಸ್ಸಲ್ಲಿ ಕೂತಿದ್ದೀನಿ. ಸಪೋಸ್ ಅವರು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆದರೆ ಪರ್ಸನ್ ಎ ಫೀಲ್ಸ್ ದ್ಯಾಟ್ ಓಕೆ ಹಿ ಈಸ್ ಗೋಯಿಂಗ್, ಪರ್ಸನ್ ಬಿ ಫೀಲ್ಸ್ ದ್ಯಾಟ್ ಎ ಈಸ್ ಗೋಯಿಂಗ್. ಲೆಟ್ಸ್ ಸೇ ಬಸ್ ಎ ಈಸ್ ಎಟ್ ರೆಸ್ಟ್, ಬಸ್ ಬಿ ಮೂವ್ ಆಗ್ತಾ ಇದೆ. ಆವಾಗ ಪರ್ಸನ್ ಇನ್ ದ ಬಸ್ ಬಿ ವಿಲ್ ಫೀಲ್ ದ್ಯಾಟ್ ಓಕೆ ಬಸ್ ಎ ಈಸ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಬಟ್ ಐ ಆಮ್ ಎಟ್ ರೆಸ್ಟ್. ಯಾಕೆಂತಂದರೆ ವೆನೆವರ್ ವಿ ಅಬ್ಸರ್ವ್ ದ ಮೋಷನ್ ಆಫ್ ದ ಆಬ್ಜೆಕ್ಟ್ ವಿ ಕನ್ಸಿಡರ್ ಆರ್ ಸೆಲ್ಫ್ ಆಸ್ ಅ ರೆಸ್ಟ್. ನಮ್ಮ ಫ್ರೇಮ್ ಆಫ್ ರೆಫರೆನ್ಸಲ್ಲಿ ನಾವು ರೆಸ್ಟ್ ಅಂತ ಕನ್ಸಿಡರ್ ಮಾಡಿಕೊಂಡು ವಿ ಸ್ಪೀಕ್. ಸೊ ಸಚ್ ಮೋಷನ್ ಇಸ್ ಕಾಲ್ಡ್ ಆಸ್ ರಿಲೇಟಿವ್ ಮೋಷನ್. ಇವಾಗ ಒಂದು ಆಬ್ಜೆಕ್ಟ್ನ ಹೀಗೆ ಯು ಆರ್ ಡ್ರೈವಿಂಗ್ ದ ವೆಹಿಕಲ್ ಆನ್ ದ ರೋಡ್. ಸೊ ಅಕಾರ್ಡಿಂಗ್ ಟು ಯೋರ್ ಫ್ರೇಮ್ ಆಫ್ ರೆಫರೆನ್ಸ್ ಯು ಆರ್ ಮೂವಿಂಗ್ ಆನ್ ದ ರೋಡ್. ಅಕಾರ್ಡಿಂಗ್ ಟು ದ ಫ್ರೇಮ್ ಆಫ್ ರೆಫರೆನ್ಸ್ ಆಫ್ ದ ರೋಡ್ ಈಸ್ ಮೂವಿಂಗ್ ಓವರ್ ದ ವೆಹಿಕಲ್, ಯೋರ್ ವೆಹಿಕಲ್. ಸೊ ದ್ಯಾಟ್ ಟೈಪ್ ಆಫ್ ಮೋಷನ್ ಈಸ್ ಕಾಲ್ಡ್ ರಿಲೇಟಿವ್ ಮೋಷನ್. ಸೊ ಆ ರಿಲೇಟಿವ್ ಮೋಷನಲ್ಲಿ ಆ್ಯಕ್ಟ್ ಆಗುವಂತಹ ಅಪೋಸಿಂಗ್ ಫೋರ್ಸ್ನ ನಾವು ಕೈನೆಟಿಕ್ ಫ್ರಿಕ್ಷನ್ ಅಂತ ಹೇಳಿ ಕರಿತೇವೆ. ಇಟ್ ಈಸ್ ಡಿನೋಟೆಡ್ ಬೈ ಎಫ್ ಕೆ. ಎಫ್ ಕೆ ಈಸ್ ಈಕ್ವಲ್ ಟು ಮ್ಯೂ ಕೆ ಇಂಟು ಎನ್. ಯಾಕಂತಂದರೆ ಎಫ್ ಕೆ ಕೂಡ ಎನ್ ಮೇಲೆ ಡೈರೆಕ್ಟ್ಲಿ, ಎಫ್ ಕೆ ಈಸ್ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಾರ್ಮಲ್ ಫೋರ್ಸ್.
Fk is also directly proportional to the normal force. So ಒಂದು ಪ್ಲೇನ್ ರೋಡ್ ಇದೆ ಅಂತ ಅಂದ್ಕೊಳ್ಳಿ. There is one bike, one huge car and one huge truck which will drive very smoothly on that road. It's very obvious the bike. ಯಾಕೆ ಬೈಕ್ ಇದು ವೆಯ್ಟ್ ಕಮ್ಮಿ, ಸೊ ಅದರ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ನಾರ್ಮಲ್ ಫೋರ್ಸ್ ಕಮ್ಮಿ. ಸೊ Fk ದ ಕೈನೆಟಿಕ್ ಫ್ರಿಕ್ಷನ್ ಎಕ್ಸ್ಪೀರಿಯನ್ಸ್ ಬೈ ದ ಬೈಕ್ ಇಸ್ ಲೆಸ್, ಸೊ ಅದು ಸ್ಪೀಡಾಗಿ ಮೂವ್ ಆಗ್ತದೆ. ಬಟ್ ಟ್ರಕ್ ಇಟ್ಸ್ ವೆಯ್ಟ್ ಇಸ್ ವೆರಿ ಹ್ಯೂಜ್ ಕಂಪೇರ್ ಟು ದ ಬೈಕ್, ಸೊ ಅದರ ಮೇಲೆ ಆ್ಯಕ್ಟ್ ಆಗ್ತಿರುವಂಥ ನಾರ್ಮಲ್ ಫೋರ್ಸ್ ಕೂಡ ಹ್ಯೂಜ್ ಆಗ್ತದೆ. ವೆಯ್ಟ್ ಮತ್ತು ನಾರ್ಮಲ್ ಫೋರ್ಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಲ್ವಾ. ಆ್ಯಂಡ್ ಅದರ ಮೇಲೆ Fk ಜಾಸ್ತಿಯಾಗಿ ಆ್ಯಕ್ಟ್ ಆಗ್ತದೆ ಬಿಕಾಸ್ Fk ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಾರ್ಮಲ್ ಫೋರ್ಸ್. Fk ಜಾಸ್ತಿಯಾಗಿ ಆ್ಯಕ್ಟ್ ಆಯಿತು ಅಂದರೆ ಜಾಸ್ತಿ ಒಪೋಸಿಷನ್ ಆಫರ್ ಆಯಿತು ಅಂತ ಅರ್ಥ. ಅದಕ್ಕೆ ಟ್ರಕ್ಕನ್ನು ಬೈಕನ್ನು ಓಡಿಸಿದಷ್ಟು ಸ್ಪೀಡಲ್ಲಿ ಯು ಕಾಂಟ್ drive a truck on a same road. It's because kinetic friction experienced by the truck is more than bike. Why? Because truck has more normal force whereas compared to the bike. So Fk is equal to mu k into n. Mu k andre ಏನು? Mu s andre coefficient of static friction. Mu k andre coefficient of kinetic friction. Kinetic friction, coefficient of kinetic friction. So coefficient of kinetic friction will be always lesser than coefficient of static friction. ಒಂದು ಆಬ್ಜೆಕ್ಟನ್ನು ಮೂವ್ ಮಾಡಲಿಕ್ಕೆ ಎಷ್ಟು ನೀವು ಫೋರ್ಸ್ ಅಪ್ಲೈ ಮಾಡಬೇಕು ಅಷ್ಟು ಫೋರ್ಸ್ ನೀವು ಮೂವ್ ಆಗ್ತಿರುವಂಥ ಆಬ್ಜೆಕ್ಟಿಗೆ ಅಪ್ಲೈ ಮಾಡಬೇಕು ಅಂತಿಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್. ದರ್ ಇಸ್ ಒನ್ ಟೇಬಲ್ ಅಟ್ ರೆಸ್ಟ್. ಆ ಟೇಬಲ್ನ ಮೂವ್ ಮಾಡಲಿಕ್ಕೆ ನೀವೆಷ್ಟು ಫೋರ್ಸ್ ಅಪ್ಲೈ ಮಾಡಬೇಕಾ ಫಸ್ಟ್ ಮೂವ್ ಮಾಡಲಿಕ್ಕೆ, ಆಮೇಲೆ ಮೂವ್ ಆಗ್ತಾ ಇರುವಂತಹ ಟೇಬಲನ್ನು ಮೋಷನಲ್ಲಿ ಇಡಲಿಕ್ಕೆ ಅಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು ಅಂತಿಲ್ಲ. ಬಿಕಾಸ್ mu k is less than mu s. Mu k is the coefficient of kinetic friction. Kinetic friction will come into action when the object is under motion. ಸೊ ಆಬ್ಜೆಕ್ಟ್ ಮೋಷನಲ್ಲಿರುವಾಗ ಆಬ್ಜೆಕ್ಟ್ ಮೇಲೆ ಆ್ಯಕ್ಟ್ ಆಗುವಂಥ ಅಪೋಸಿಷನ್ ಫೋರ್ಸ್ ಯಾವತ್ತೂ ಕಮ್ಮಿ ಇರ್ತದೆ ಕಂಪೇರ್ ಟು ದ ಅಪೋಸಿಷನ್ ಫೋರ್ಸ್ ಆಕ್ಟೆಡ್ ಆನ್ ಆಬ್ಜೆಕ್ಟ್ ವಿಚ್ ಇಸ್ ಅಟ್ ರೆಸ್ಟ್. ಸೊ ಸ್ಟ್ಯಾಟಿಕ್ coefficient of static friction ಜಾಸ್ತಿ ಇರ್ತದೆ ಕಂಪೇರ್ ಟು ದ coefficient of kinetic friction. So this is about the second type of frictional force. Frictional force which is acting on an object which is under relative motion is kinetic friction. The third type is nothing but, so ನೀವು ಅಬ್ಸರ್ವ್ ಮಾಡಿದರೆ ಆಬ್ಜೆಕ್ಟ್ ಯಾವುದು ರೊಟೇಷನಲ್ ಮೋಷನಲ್ಲಿ ಇರ್ತದ ಆ ಆಬ್ಜೆಕ್ಟ್, ಯಾವ ಆಬ್ಜೆಕ್ಟ್ ರೋಲ್ ಆಗ್ತಾ ಇರ್ತದೆ ಆ ಆಬ್ಜೆಕ್ಟ್ ಜಾಸ್ತಿ ಸ್ಪೀಡಲ್ಲಿ ಮೂವ್ ಆಗ್ತದೆ. ಹ್ಯಾವ್ ಯು ಎನಿವೇರ್ ಸೀನ್ ದ ವೀಲ್ ಆಫ್ ದ ವೆಹಿಕಲ್ ಇನ್ ಎನಿ ದಿಸ್ ಕೈಂಡ್ ಆಫ್ ಅ ಶೇಪ್? ಸೊ ಮೋಸ್ಟ್ ಆಫ್ ದ ವೀಲ್ಸ್ ವಿಲ್ ಬಿ ಇನ್ ಅ ಸರ್ಕ್ಯುಲರ್ ಶೇಪ್, ಕರೆಕ್ಟ್? ಯಾಕೆಂತಂದರೆ ಸರ್ಕ್ಯುಲರ್ ಶೇಪಲ್ಲಿರುವಂಥ ಆಬ್ಜೆಕ್ಟ್ ರೊಟೇಷನಲ್ ಮೋಷನ್, ಇದು ರೋಲ್ ಆಗುವಂಥದ್ದು. ಸೊ ಆಬ್ಜೆಕ್ಟ್ ರೋಲ್ ಆಗಬೇಕಾದ್ರೆ ಯೂಶ್ವಲಿ ideally there shouldn't be any frictional force acting, but practically ಅದು ಪಾಸಿಬಲ್ ಇಲ್ಲ. ಒಂದು ಸ್ಮಾಲ್ ಅಮೌಂಟ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರ್ತದೆ. ಆ ಫ್ರಿಕ್ಷನಲ್ ಫೋರ್ಸ್ನ ನಾವು ರೋಲಿಂಗ್ ಫ್ರಿಕ್ಷನ್ ಅಂತ ಹೇಳಿ ಕರಿತೇವೆ. ವಿ ಕಾಲ್ ದಟ್ ಫ್ರಿಕ್ಷನಲ್ ಫೋರ್ಸ್ ಆಸ್ ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ಫ್ರಿಕ್ಷನ್ ಅಂದರೆ ಏನು? ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದರೆ ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಬಾಡಿ ವಿಚ್ ಇಸ್ ಅಟ್ ರೆಸ್ಟ್, ಅಥವಾ ಬಿಕಾಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಬ್ಜೆಕ್ಟ್ ವಿಲ್ ಬಿ ಅಟ್ ರೆಸ್ಟ್. ಆಬ್ಜೆಕ್ಟ್ ಮೂವ್ ಆಗಲಿಕ್ಕೆ ಶುರು ಆದ ಕೂಡಲೇ ಫ್ರಿಕ್ಷನಲ್ ಫೋರ್ಸ್ ಬಿಕಮ್ಸ್ ಝೀರೋ, ಸ್ಟ್ಯಾಟಿಕ್ ಫ್ರಿಕ್ಷನಲ್ ಫೋರ್ಸ್ ಬಿಕಮ್ ಝೀರೋ, ಕೈನೆಟಿಕ್ ಫ್ರಿಕ್ಷನ್ ಆ್ಯಕ್ಟ್ ಆಗಲಿಕ್ಕೆ ಶುರು ಆಗ್ತದೆ. ಸೊ ಕೈನೆಟಿಕ್ ಫ್ರಿಕ್ಷನ್ ಇಸ್ ದ ಅಪೋಸಿಂಗ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಬಾಡಿ ಅಂಡರ್ ರಿಲೇಟಿವ್ ಮೋಷನ್. ಸೊ ಆಬ್ಜೆಕ್ಟ್ ರೋಲ್ ಆಗ್ತಿದೆ ಅಂತಂದರೆ ಅದರ ಮೇಲೆ ಆ್ಯಕ್ಟ್ ಆಗುವಂತಹ ಫ್ರಿಕ್ಷನಲ್ ಫೋರ್ಸ್ ಅದು ತುಂಬ ಸ್ಮಾಲ್ ಅಮೌಂಟ್ ಆಫ್ ಫ್ರಿಕ್ಷನಲ್ ಫೋರ್ಸ್, ವೆರಿ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಫ್ರಿಕ್ಷನಲ್ ಫೋರ್ಸ್, ಅದು ರೋಲಿಂಗ್ ಫ್ರಿಕ್ಷನ್. ಐಡಿಯಲ್ ಕೇಸಲ್ಲಿ ಮಾತ್ರ ನೀವು ಅದನ್ನು ಕನ್ಸಿಡರ್ ಮಾಡುವಂತಂದರೆ ಯು ನೀಡ್ ಟು ಕ್ಯಾಲ್ಕುಲೇಟ್ ದ ಅಕ್ಯುರೇಟ್ ಅಮೌಂಟ್ ಆಫ್ ಆಕ್ಸಲರೇಷನ್ ಆಫ್ ದ ಬಾಡಿ ಅಂತಂದರೆ ಯು ನೀಡ್ ಟು ನೋ ದ ರೋಲಿಂಗ್ ಫ್ರಿಕ್ಷನ್ ಆಲ್ಸೋ. ಇಲ್ಲ ನಾರ್ಮಲ್ ಆಗಿ ವೆನ್ ಯು ಆರ್ ಮೆಜರಿಂಗ್, ಸೊ ರೋಲಿಂಗ್ ಫ್ರಿಕ್ಷನ್ ಇಸ್ ಕನ್ಸಿಡರ್ಡ್ ಆ್ಯಸ್ ಎ ಝೀರೋ. ರೋಲಿಂಗ್ ಫ್ರಿಕ್ಷನ್ ಅಂದರೆ ಏನು? ಒಂದು ಆಬ್ಜೆಕ್ಟ್ ರೋಲ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ಅ ರೋಡ್, ಸೊ ದರ್ ಇಸ್ ಒನ್ ವೀಲ್ ವಿಚ್ ಇಸ್ ರೋಲಿಂಗ್. ಓಕೆ, ದಿಸ್ ವೀಲ್ ಇಸ್ rolling.
ಸೊ ರೋಲ್ ಆಗ್ತಾ ಇರಬೇಕಾದ್ರೆ ಯೂಶ್ವಲಿ ಏನಾಗ್ತದೆ ಅಂತಂದರೆ ಒಂದು ಪಾಯಿಂಟ್ ಮಾತ್ರ ಸರ್ಫೇಸಿಗೆ ಕಾಂಟ್ಯಾಕ್ಟ್ ಇರ್ತದೆ. ವೆನ್ ದ ಆಬ್ಜೆಕ್ಟ್ ಇಸ್ ರೋಲಿಂಗ್ ರೈಟ್, ಓನ್ಲಿ ಒನ್ ಪಾಯಿಂಟ್, ಒನ್ ಪಾರ್ಟ್ ಆಫ್ ದ ಬಾಡಿ, ಅದು ಓನ್ಲಿ ಸ್ಮಾಲ್ ಪೋರ್ಷನ್, ವೆರಿ ಸ್ಮಾಲ್ ಪಾಯಿಂಟ್ ಆಫ್ ದ ಬಾಡಿ ವಿಲ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್. ಇದು ಗ್ರೌಂಡಿನ ಸರ್ಫೇಸ್ಗೆ ಒಂದೇ ಒಂದು ಪಾಯಿಂಟ್ ಕಾಂಟ್ಯಾಕ್ಟಲ್ಲಿರೋದು. ಉಳ್ದೆಲ್ಲ ಪಾರ್ಟ್ ಆಫ್ ದ ಬಾಡಿ ವಿಲ್ ನಾಟ್ ಬಿ ಇನ್ ಅ ಕಾಂಟ್ಯಾಕ್ಟ್. ಸೊ ಸಿನ್ಸ್ ಓನ್ಲಿ ಒನ್ ಪಾಯಿಂಟ್ ಇಸ್ ಇನ್ ಅ ಕಾಂಟ್ಯಾಕ್ಟ್, ಈ ಪಾಯಿಂಟ್ ಮೇಲೆ ಆಕ್ಟ್ ಆಗ್ತಿರುವಂಥ ಫ್ರಿಕ್ಷನಲ್ ಫೋರ್ಸ್ ತುಂಬ ಲೆಸ್, ಇಟ್ಸ್ ವೆರಿ ವೆರಿ ಲೆಸ್. ಸೊ ರೋಲಿಂಗ್ ಫ್ರಿಕ್ಷನ್ನ ನಾನು FR ಅಂತ ಕನ್ಸಿಡರ್ ಮಾಡಿದ್ರೆ FR ಇಸ್ ವೆರಿ ವೆರಿ ಲೆಸ್. ಸೊ ಈ ಫ್ರಿಕ್ಷನಲ್ ಫೋರ್ಸ್ನ ನಾನು ರೋಲಿಂಗ್ ಫ್ರಿಕ್ಷನ್ ಅಂತ ಕರೆಯುವಂಥದ್ದು. Rolling friction will act on a body which is under rolling motion. So this is very small, because when the object is under rotational motion athwa rolling motion, on the small portion of the object only will be in contact with the surface, and that offers very less amount of or that experiences very less amount of opposition for its rotation, because the next fraction of second ಅಲ್ಲಿ ಈ ಪಾಯಿಂಟ್ ಇಲ್ಲಿ ಕಾಂಟ್ಯಾಕ್ಟಿಗೆ ಬರ್ತದೆ, ಬಿಕಾಸ್ ರೋಲ್ ಆಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪಾಯಿಂಟಲ್ಲಿ ಇಲ್ಲಿ ಇದು ಕಾಂಟ್ಯಾಕ್ಟ್ ಬರ್ತದೆ, ದಿಸ್ ವಿಲ್ ಬಿಕಮ್ ಫ್ರೀ, ಇಟ್ ವಿಲ್ ನಾಟ್ ಬಿ ಇನ್ ಕಾಂಟ್ಯಾಕ್ಟ್. ಸೊ ಹಾಗಾಗಿ ಫ್ರಿಕ್ಷನಲ್ ಫೋರ್ಸ್, ರೋಲಿಂಗ್ ಫ್ರಿಕ್ಷನಲ್ ಫೋರ್ಸ್ ಇಸ್ ವೆರಿ ಲೆಸ್ ಕನ್ಸಿಡರ್ಡ್ ಟು ದೀಸ್ ಟು ಫ್ರಿಕ್ಷನಲ್ ಫೋರ್ಸ್, ಬಟ್ ಆ ಒಂದು ಕಾನ್ಸೆಪ್ಟ್ ಇದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ದಟ್ಸ್ ದ ರೀಸನ್ ವಾಟ್ ಇವಲ್ಯೂಷನ್ ಆಫ್ ಅ ವೀಲ್ ಹ್ಯಾವ್ ಮೇಡ್ ವಾಟ್ ಮೇಜರ್ ಹಿಸ್ಟ್ರಿ. ಸೊ ವೀಲ್ಸ್ ಇನ್ವೆಂಟ್ ಆಗಲಿಲ್ಲ ಅಂತಾಗಿದ್ದರೆ, ಇಫ್ ದೆರ್ ಇಸ್ ನೋ ಇನ್ವೆನ್ಷನ್ ಆಫ್ ಅ ವೀಲ್, ದೆನ್ ಐ ಡೋಂಟ್ ಥಿಂಕ್ ಆರ್ ಲೈಫ್ ವುಡ್ ಹ್ಯಾವ್ ಬಿನ್ ಸೋ ಈಸಿ. ಸೊ ವೀಲ್ಸ್ ಎಕ್ಸ್ಪೀರಿಯನ್ಸಸ್ ಲೆಸ್ ಫ್ರಿಕ್ಷನ್. ನೀವು ಒಂದು ಆಬ್ಜೆಕ್ಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡಬೇಕಾದ್ರೆ, ಸೊ ವೀಲ್ ವಿಲ್ ಹೆಲ್ಪ್ ಯು ವಿತ್ ದ ಲೆಸ್ ಅಮೌಂಟ್ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ ಜಾಸ್ತಿ ಇದ್ದರೆ ಏನು ಮೇಡಮ್, ಫ್ರಿಕ್ಷನ್ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಕಾಗ್ತದೆ. ಒಂದು ಈ ಆಬ್ಜೆಕ್ಟ್ನ ನಾನು ಇಲ್ಲಿಂದ ಅಲ್ಲಿಗೆ ಕ್ಯಾರಿ ಮಾಡಬೇಕಾದ್ರೆ, ಸೊ ಇಫ್ ಐ ಪುಟ್ ಸಮ್ ವೀಲ್, ದಿಸ್ ಲುಕ್ಸ್ ಲೈಕ್ ಅ ವೀಲ್, ನಾನು ಇದರ ಮೇಲೆ ಇಟ್ಟು ಕ್ಯಾರಿ ಮಾಡಿದರೆ ಈಸಿಲಿ ಐ ಕ್ಯಾನ್ ಕ್ಯಾರಿ. ಇಫ್ ಐ ಆಮ್ ಡ್ರ್ಯಾಗಿಂಗ್ ಇಟ್ ಲೈಕ್ ದಿಸ್, ಐ ನೀಡ್ ಟು ಅಪ್ಲೈ ಮೋರ್ ಅಮೌಂಟ್ ಆಫ್ ಫೋರ್ಸ್, ಕರೆಕ್ಟ್? ಸೊ ಇಫ್ ದಿಸ್ ಆಬ್ಜೆಕ್ಟ್ ಇಸ್ ಮೂವಿಂಗ್ ಓವರ್ ಅ ವೀಲ್, ದೆನ್ ಇಟ್ ಮೂವ್ಸ್ ವಿತ್ ಅ ವೆರಿ ಲೆಸ್ ಫೋರ್ಸ್. ನಾನು ಇದನ್ನು ಜಸ್ಟ್ ಹಿಡ್ಕೊಂಡ್ರೆ ಸಾಕು, ದಿಸ್ ಆಬ್ಜೆಕ್ಟ್ ವಿಲ್ ಮೂವ್. ಬಟ್ ಇಫ್ ಐ ಹ್ಯಾವ್ ಟು ಮೂವ್ ದಿಸ್ ಆಬ್ಜೆಕ್ಟ್ ವಿದೌಟ್ ದ ಹೆಲ್ಪ್ ಆಫ್ ವೀಲ್, with the relative motion ಅಂತಂದರೆ I need to apply more amount of force. So this is about opposing forces, that is static friction, kinetic friction and rolling friction. ಇವಾಗ ಈ ಫ್ರಿಕ್ಷನಲ್ ಫೋರ್ಸ್ ಇದ್ದು ಡಿಸ್ಅಡ್ವಾಂಟೇಜಸ್ ಏನು? ಫ್ರಿಕ್ಷನಲ್ ಫೋರ್ಸ್ ಇದ್ದು ಡಿಸ್ಅಡ್ವಾಂಟೇಜ್ ವೆರಿ ಫಸ್ಟ್ ಡಿಸ್ಅಡ್ವಾಂಟೇಜ್ ಇಸ್ ಇಟ್ ಒಪೋಸಸ್ ದ ಮೋಷನ್. ಆಬ್ಜೆಕ್ಟಿನ ಮೋಷನನ್ನು ಅಪೋಸ್ ಮಾಡ್ತದೆ. ಆವಾಗ ನಾವು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಕಾಗ್ತದೆ ಒಂದು ಆಬ್ಜೆಕ್ಟ್ನ ಮೂವ್ ಮಾಡಬೇಕಾದ್ರೆ ಜಾಸ್ತಿ. ಸೊ ಇಟ್ ಅಪೋಸಸ್ ದ ಮೋಷನ್. ಇದೊಂದು ಫಸ್ಟ್ ಡ್ರಾಬ್ಯಾಕ್. ಸೆಕೆಂಡ್ ಡ್ರಾಬ್ಯಾಕ್, ಜಾಸ್ತಿ ಫ್ರಿಕ್ಷನ್ ಇದೆ, ನಿಮ್ಮ ಕಾರು ಒಂದು ರಫ್ ಸರ್ಫೇಸ್ ಮೇಲೆ ಓಡಾಡ್ತಿದೆ ಅಂತಂದರೆ ಕಾರಿನ ಟೈರ್ ಇಟ್ ಗೆಟ್ಸ್ ಡ್ಯಾಮೇಜ್ಡ್ ಕ್ವಿಕ್ಲಿ ದೆನ್ ವೆನ್ ಇಟ್ ಈಸ್ ಮೂವಿಂಗ್ ಆನ್ ಅ ವೆರಿ ಸ್ಮೂತ್ ಸರ್ಫೇಸ್ ಅಲ್ವಾ. when the object experiences more frictional force, ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಇದೆ ಅಂತಂದರೆ ವೇರ್ ಆ್ಯಂಡ್ ಟೈರ್ ಅಕ್ಕರ್ಸ್ ಅಥವಾ ಡ್ಯಾಮೇಜ್ ಆಗ್ತದೆ, ಆಬ್ಜೆಕ್ಟ್ ಡ್ಯಾಮೇಜ್ ಆಗ್ತದೆ. ಸೊ ಆಬ್ಜೆಕ್ಟ್ ಎಕ್ಸ್ಪೀರಿಯನ್ಸಸ್ ಮೋರ್ ಒಪೋಸಿಂಗ್ ಫೋರ್ಸ್, ಆಬ್ಜೆಕ್ಟ್ ಡ್ಯಾಮೇಜ್ ಆಗ್ತದೆ ಆ್ಯಂಡ್ ತುಂಬ ಎನರ್ಜಿ ಲಾಸ್ ಆಗ್ತದೆ. ದರ್ ಇಸ್ ಲಾಸ್ ಆಫ್ ಲಾಟ್ ಆಫ್ ಎನರ್ಜಿ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿ ಫ್ರಿಕ್ಷನಲ್ ಫೋರ್ಸ್. ಅಡ್ವಾಂಟೇಜ್ ಇದೆಯಾ? ಎಸ್, ದರ್ ಆರ್ ಸಮ್ ಅಡ್ವಾಂಟೇಜ್ ಫಾರ್ ದ ಫ್ರಿಕ್ಷನಲ್ ಫೋರ್ಸ್. ನಾನು ಆವಾಗ ಹೇಳಿದಾಗೆ ಸ್ಟಾಟಿಕ್ ಫ್ರಿಕ್ಷನಿಂದಾಗಿ ಒಂದು ಆಬ್ಜೆಕ್ಟ್ನ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕ್ಯಾರಿ ಮಾಡಲಿಕ್ಕೆ ಸಾಧ್ಯ. ಸೊ ಹೌ ಕ್ಯಾನ್ ಯು ಸೇ ದ್ಯಾಟ್? ಟು ಓವರ್ಕಮ್ ಇನರ್ಷಿಯಾ, ಸ್ಟಾಟಿಕ್ ಫ್ರಿಕ್ಷನ್ ವಿಲ್ ಹೆಲ್ಪ್ ಯು ಟು ಓವರ್ಕಮ್ ಇನರ್ಷಿಯಾ. Example, when you are moving in a bus or when the luggage is placed on the inside the bus, that luggage will move along with the bus because of static friction. ಅಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಇರಲಿಲ್ಲ ಅಂತಂದರೆ ಲಗೇಜ್ ಅಲ್ಲೇ ಬಾಕಿ ಆಗ್ತಿತ್ತು, ಬಸ್ ಮಾತ್ರ ಮೂವ್ ಆಗ್ತಾಯಿತ್ತು. ಕರೆಕ್ಟಾ? ಐ ಹೋಪ್ ಯು ಫಾಲೋಯಿಂಗ್ ದಿಸ್. ಇನ್ನೊಂದು ಯಾವುದು ಅಡ್ವಾಂಟೇಜು? ಸೊ ಫ್ರಿಕ್ಷನಲ್ ಫೋರ್ಸಿಂದಾಗಿ ಹೀಟ್ ಜನರೇಟ್ ಆಗ್ತದೆ. ಸೊ ಚಳಿಗಾಲದಲ್ಲಿ ಯು ವಿಲ್ ರಬ್ ಯೋರ್ ಹ್ಯಾಂಡ್ಸ್ ಅಗೇನ್ಸ್ಟ್ ಟು ಈಚ್ ಅದರ್
ಸೊ ರಬ್ ಮಾಡೋದಂದರೆ ಏನು ಅಂತಂದರೆ ದರ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಆಫ್ ಫ್ರಿಕ್ಷನಲ್ ಫೋರ್ಸ್. ವಾಟ್ ಹ್ಯಾಪನ್ಸ್, ಯೋರ್ ಹ್ಯಾಂಡ್ಸ್ ವಿಲ್ ವಾರ್ಮ್ ಅಪ್, ಸೊ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಸೊ ಆ ಅಪ್ಲಿಕೇಶನ್ ಅಥವಾ ಆ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಯೂಸ್ ಇಟ್ ಫಾರ್ ಎ ಲಾರ್ಜರ್ ಅಪ್ಲಿಕೇಶನ್ ಟು ದ ಪ್ರೊಡಕ್ಷನ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಹೀಟ್. Heat is a good source of energy, right? So to produce the heat, so that is advantage. ಈ ಚಾಕ್ನ ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ ಅಂತಂದರೆ ಅದಕ್ಕೆ ಫ್ರಿಕ್ಷನ್ ಕಾರಣ. ಫ್ರಿಕ್ಷನ್ ಇರಲಿಲ್ಲ ಅಂತಂದರೆ ದಿಸ್ ಚಾಕ್ ಪೀಸ್ ವುಡ್ ಹ್ಯಾವ್ ಸ್ಲಿಪ್ಡ್ ಅವೇ ಫ್ರಮ್ ಮೈ ಹ್ಯಾಂಡ್. ಇಫ್ ಐ ಆಮ್ ರೈಟಿಂಗ್, so I am getting the balance to write. I can write anything. I can write anything, A, B, C, anything. I can write number, right? I can write any letters, anything, whatever I want to, because I have the grip to write. Grip between this chalk piece and this board. What is that grip? That is nothing but frictional force. So if there is no grip, right, then when I write, I can't write actually what I want to write. I can't write this A like this, because the moment when I place this chalk piece on this ಬೋರ್ಡ್, ಚಾಕ್ ಪೀಸ್ನ ಬೋರ್ಡಿನ ಮೇಲೆ ಇಟ್ಟ ಕೂಡಲೇ ಇದು ಜಾರಲಿಕ್ಕೆ ಶುರುವಾಗ್ತದೆ. ಸೊ ನಾನು ಏನು ಬರೀಬೇಕು ಅದು ಬರೀಲಿಕ್ಕಾಗೋದಿಲ್ಲ, ಇಟ್ ವಿಲ್ ಬಿ ಸಮಥಿಂಗ್ ಎಲ್ಸ್. ಸೊ ಟು ರೈಟ್, ಟು ಹೋಲ್ಡ್ ಎನಿ ಆಬ್ಜೆಕ್ಟ್, ಟು ಸ್ಟ್ಯಾಂಡ್ ಸ್ಟಡಿಲಿ, ಟು ಡ್ರೈವ್ ಸ್ಟಡಿಲಿ. ಸೊ ಫ್ರಿಕ್ಷನ್ ಇಲ್ಲ ಅಂತಾಗಿದ್ರೆ ಯು ಕೆನಾಟ್ ಡ್ರೈವ್ ಆನ್ ದ ರೋಡ್. ಸ್ಮಾಲ್ ಅಮೌಂಟ್ ಆಫ್ ಫ್ರಿಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ರೋಡಲ್ಲಿ ಫ್ರಿಕ್ಷನ್ ಇಲ್ಲ ಅಂತಂದರೆ ನಿಮ್ಮ ವೆಹಿಕಲ್ ಎಲ್ಲೆಲ್ಲಿಗೆ ಹೋಗ್ಬೋದು. You won't reach the destination, you would end up falling somewhere. So friction is very important to have the stability, or to stand stable, to drive stable and all. So this is about advantage and disadvantages of friction. There are many more out there, you can think about it. And yes, how to overcome a friction. Friction na hege overcome ಮಾಡುವಂಥದ್ದು. So usually ಮನೆಯಲ್ಲಿ vehicles, if they are showing friction, they will make a sound. Machines ಅಲ್ವಾ, ಫ್ರಿಕ್ಷನ್ ಅಲ್ಲಿ ಜಾಸ್ತಿ ಫ್ರಿಕ್ಷನ್ ಇದೆ ಅಂತಂದರೆ ಆಬ್ಜೆಕ್ಟ್ ರಿಲೇಟಿವ್ ಆಗಿ ಆಗುವಂಥ ಆಬ್ಜೆಕ್ಟ್ ಸೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, when you open and close the door, if it is making noise, that means that bolts are experiencing more friction. ಅವಾಗ ಏನು ಮಾಡ್ತೀರಾ, ಅದಕ್ಕೆ ಲೈಟಾಗಿ ಆಯಿಲಿಂಗ್ ಮಾಡ್ತೀರಾ ಅಲ್ವಾ. ಇವನ್ ಯು ಗಿವ್ ಯೋರ್ ವೆಹಿಕಲ್ಸ್ ಫಾರ್ ದ ಸರ್ವಿಸ್. ವೈ ಡು ಯು ಗಿವ್ ಇಟ್ ಫಾರ್ ದ ಸರ್ವಿಸ್? ಬಿಕಾಸ್ ದ ಮೆಷಿನ್ಸ್ ಇನ್ಸೈಡ್, ಸೊ ಬಿಕಾಸ್ ಆಫ್ ಅದರ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, ಸೊ ದೇ ವುಡ್ ಸ್ಟಾರ್ಟ್ ಟು ಎಕ್ಸ್ಪೀರಿಯನ್ಸ್ ಮೋರ್ ಫ್ರಿಕ್ಷನ್. ಫ್ರಿಕ್ಷನಿಂದಾಗಿ ಆ ಆಬ್ಜೆಕ್ಟ್ ಮೆಷಿನ್ಸ್ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದೆ. ಸೊ ಅದಕ್ಕೆ ಆಯಿಲಿಂಗ್ ಮಾಡಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ, ಸೊ ಅಪ್ಲೈ ದ ಗ್ರೀಸ್. So these things will reduce the friction. Oiling, applying the lubricant, applying the grease. ಒಂದು ಫ್ಲೋರಿನ ಮೇಲೆ ನೀವು ಜಾಸ್ತಿ ನೀರು ಹಾಕಿದರೆ it becomes more slippery than the dry floor, correct? So lubricant will decrease the friction. ಇನ್ನೊಂದು ನೋಡಿರ್ಬೋದು ನೀವು, ಬಾಲ್ ಬೇರಿಂಗ್ಸ್ ಅಂತ. ಬಾಲ್ ಬೇರಿಂಗ್ಸ್ ಸೊ ವೀಲಿನ ಮಿಡ್ಲಲ್ಲಿ ಇರ್ತದೆ. ಸೊ ಲೆಟ್ಸ್ ಸೇ ಎರಡು ಸರ್ಫೇಸು ಒಂದರ ಮೇಲೆ ಒಂದು ಮೂವ್ ಆಗಬೇಕು. ಇದೆರಡು ವೀಲ್ಸ್, ಇದೊಂದು ವೀಲ್, ಇದು ಇನ್ನೊಂದು ವೀಲ್. ಈ ಎರಡು ವೀಲು ಒಂದರ ಮೇಲೆ ಒಂದು ಮೂವ್ ಆಗಬೇಕು. ಬಟ್ ಆ ಎರಡು ವೀಲನ್ನು ನೀವು ಒಂದರ ಮೇಲೆ ಒಂದು ಮೂವ್ ಆಗಲಿಕ್ಕೆ ಹೇಳಿದರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಮೋರ್ ಫ್ರಿಕ್ಷನ್. ಇಟ್ ಈಸ್ ವೆರಿ ಸಿಮಿಲರ್ ಆ್ಯಸ್ ದೀಸ್ ಟು ಆಬ್ಜೆಕ್ಟ್ಸ್ ಆರ್ ಮೂವಿಂಗ್ ಆನ್ ಈಚ್ ಅದರ್. ಸೊ ಇದು ಜಾಸ್ತಿ ಫ್ರಿಕ್ಷನ್ನ ಎಕ್ಸ್ಪೀರಿಯನ್ಸ್ ಮಾಡ್ತದೆ. ಇವಾಗ ನಾನು ಇದರ ಮಿಡ್ಲಲ್ಲಿ ಸ್ಮಾಲ್ ಬಾಲ್ಸ್, ಮೆಟಲ್ ಬಾಲ್ಸ್ನ ಹಾಕಿದರೆ ಏನಾಗ್ತದೆ? ಸೊ ಲೆಟ್ಸ್ ಅಸ್ಯೂಮ್ ದೀಸ್ ಆರ್ ಮೆಟಲ್ ಬಾಲ್ಸ್. ಇದು ಬಾಲ್ ಇದು ಶೇಪಲ್ಲಿಲ್ಲ, ಬಟ್ ಅಸ್ಯೂಮ್. ಸೊ ಇಫ್ ಯು ಹ್ಯಾವ್ ಸಚ್ ಸ್ಮಾಲ್ ಬಾಲ್ಸ್, what will happen? So when I move it over it, it will slip. So it will not experience the friction what it experiences now, correct? So ಈ ಎರಡು wheels, when they have to move over one another, so to avoid the friction, ಇಲ್ಲಿ ಸ್ಮಾಲ್ ಮೆಟಲ್ ಬಾಲ್ಸ್ನ ಹಾಕ್ತಾರೆ ಇದೆರಡರ ಮಿಡ್ಲಲ್ಲಿ. ಆವಾಗ ಎರಡು ವೀಲ್ಸ್ ಈಸಿಯಾಗಿ ಒಂದರ ಮೇಲೆ ಒಂದು ಮೂವ್ ಆಗ್ತದೆ. ಸೊ ಇನ್ ಮೂವೀಸ್ ಆ್ಯಂಡ್ ಆಲ್, ಟು ಮೇಕ್ ದ ವಿಲನ್ಸ್ ಟು ಫಾಲ್, the hero will use marbles. He will just let the marble to flow on, he will throw it on the floor, and when the villain comes, when he steps on it, he will fall down, because that marble will reduces the friction, so that villain will lose the
balance, so he falls down. He will experiences less friction. So using of ball bearing, using of lubricant, using of oiling, and using of air column between the two layer. So ಈ ಎರಡು ಲೇಯರಿನ ಮಿಡ್ಲಲ್ಲಿ ಏರ್ ಕಾಲಮ್ ಹಾಕಿದರೆ ಕೂಡ you can reduce the friction. So these are the different methods of reducing of friction. So these are important questions. You may ask what is static friction, what is kinetic friction, and laws of friction. So laws of friction, what are laws of friction? One is Fs max is equal to or less than or equal to mu s into n. I am sorry, is equal to mu s into n. This can be written as Fs is less than or equal to mu s into n. ಇದು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಇದು ಸ್ಟ್ಯಾಟಿಕ್ ಫ್ರಿಕ್ಷನ್. ಯಾವತ್ತು ಸ್ಟ್ಯಾಟಿಕ್ ಫ್ರಿಕ್ಷನ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಂದ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಇರ್ತದೆ, ಲೆಸ್ ದೆನ್ ಆರ್ ಈಕ್ವಲ್ ಇರ್ತದೆ. ಸೊ ಇದು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಒನ್ ಈಸ್ ದಿಸ್ ಇಸ್ ದ ಫಸ್ಟ್ ಆರ್ one of the law of friction. Another one is Fk is equal to mu s into n. So these two are the laws of friction. So state laws of friction or write the laws of friction. You should write these three equations. So other question you can expect from this part is what is the advantage of friction, what is the disadvantage of a friction for 2 or 3 marks, and write the methods to overcome the friction. This can also you can expect for 3 marks. So this is about the frictional force. In a next class we are going to discuss about the motion of any object on a banked road. Motion of any object in a banked road. Thank you. Don't forget to like our video and subscribe our YouTube channel for all the updates.